ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಕನಕದಾರ ಸ್ತೋತ್ರದ ಒಂದು ಮಹಿಮೆ ಮತ್ತು ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ವಿಶೇಷವಾಗಿ ಶಂಕರ ಭಗವತ್ಪಾದರು ಹಿಂದೂ ಧರ್ಮ ಉಳಿಸುವಂತಹ ಒಂದು ಸಲುವಾಗಿ ದೇಶ ಪರ್ಯಟನೆಯಲ್ಲಿ ತೊಡಗಿದ್ದಂತಹ ಒಂದು ಸಂದರ್ಭದಲ್ಲಿ ಒಂದು ದಿನ ಸಂಜೆ ಒಂದು ಹಿರಿಯ ಸ್ತ್ರೀಯ ಮನೆಗೆ ಭಿಕ್ಷಾಟನೆಗೆ ಹೋಗುವಂಥ ಒಂದು ಸಂದರ್ಭ. ಆಗ ಆ ಸ್ತ್ರೀಯ ಮನೆಯಲ್ಲಿ, ಸ್ವಾಮಿ, ನಾನು ನಿಮಗೆ ಭಿಕ್ಷೆ ಕೊಡೋದಕ್ಕೆ ನನ್ನ ಬಳಿ ಏನೂ ಇಲ್ಲ, ನಾನು ಅತ್ಯಂತ ಬಡತನ ಮತ್ತು ದಾರಿದ್ರ್ಯದಲ್ಲಿದ್ದೇನೆ, ಆದರೂ ಕೂಡ ನಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿರುವಂತಹ ಒಂದೇ ಒಂದು ನಲ್ಲಿಕಾಯಿಯನ್ನು ನಿಮಗೆ ನೀಡುತ್ತಿದ್ದೇನೆ, ಸ್ವೀಕರಿಸಿ ಎಂದು ಶಂಕರ ಭಗವತ್ಪಾದರ ಬಳಿ ಆಕೆಯ ಒಂದು ನೋವನ್ನು ತೋಡ್ಕೊಳ್ತಾರೆ. ಅದನ್ನು ಗಮನಿಸಿದಂತಹ ಒಂದು ಶಂಕರ ಭಗವತ್ಪಾದರು ಆಕೆಯ ಒಂದು ದುಃಖಕ್ಕೆ ಮರುಗಿ ಆ ಕ್ಷಣವೇ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯನ್ನ ಕುರಿತು ಈ ಒಂದು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಬಂಗಾರದ ನಲ್ಲಿಕಾಯಿಗಳ ಒಂದು ವರ್ಷಧಾರೆಯನ್ನ ಸುರಿಸಿರ್ತಾರೆ. ಆ ಒಂದು ಸುಸಂದರ್ಭದಲ್ಲಿ ಈ ಒಂದು ಕನಕದಾರ ಸ್ತೋತ್ರದ ಒಂದು ಆವಿರ್ಭಾವ ಆಯಿತು. ಇನ್ನು ಕನಕದಾರ ಸ್ತೋತ್ರವು ಅತ್ಯಂತ ವಿಶೇಷತೆಯುಳ್ಳಂತಹ ಒಂದು ಶಕ್ತಿಯುತವಾದಂತಹ ಜಗನ್ಮಾತೆಯ ಸ್ತೋತ್ರ ಆಗಿರತಕ್ಕಂಥದ್ದು. ಇನ್ನು ನೋಡಿ, ಕನಕದಾರ ಸ್ತೋತ್ರದಿಂದ ಅಷ್ಟ ದಾರಿದ್ರ್ಯವನ್ನ ನೀಗಿಸ್ಕೊಳ್ಬಹುದಾಗಿರುತ್ತೆ. ಇನ್ನು ಅಷ್ಟ ದಾರಿದ್ರ್ಯವನ್ನ ನೀಗುವುದರ ಒಂದು ಸಂಕೇತ ಈ ಒಂದು ಕನಕದಾರ ಸ್ತೋತ್ರ ಅನ್ನುವಂಥದ್ದು ಅನೇಕ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೋಡಿ, ಕೇವಲ ಆ ಹಿರಿಯ ಸ್ತ್ರೀಗಲ್ಲದೆ ಮಾನವ ಕಲ್ಯಾಣಕ್ಕೂ ಕೂಡ ಶಂಕರ ಭಗವತ್ಪಾದರು ಈ ಒಂದು ಸ್ತೋತ್ರವನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೋಡಿ, ಯಾರು ಕಠಿಣ ದಾರಿದ್ರ್ಯ ಮತ್ತು ಬಡತನದಲ್ಲಿ ಮುಳುಗಿರ್ತಾರೆ ಅಂಥವರು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯನ್ನ ಈ ಒಂದು ಕನಕದಾರ ಸ್ತೋತ್ರದಿಂದ ಪಠನೆ ಮಾಡಿ ಒಲಿಸಿಕೊಳ್ಳುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಕನಕದಾರ ಸ್ತೋತ್ರದ ಒಂದು ಆವಿರ್ಭಾವ ಆಯಿತು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಲಗ್ನದಿಂದ ಆಗಲಿ, ರಾಶಿಯಿಂದ ಆಗಲಿ, ಅಥವಾ ಜಾತಕದಲ್ಲಿ ಶನಿ ದೃಷ್ಟಿ ಮತ್ತು ಕುಜರ ಒಂದು ದೃಷ್ಟಿ ಅವರ ಒಂದು ರಾಶಿಗೆ ಮತ್ತು ಲಗ್ನಕ್ಕೆ ಮತ್ತು ಜೀವಕಾರಕರಿಗೆ, ಗುರುಗಾಗಿರ್ಬೋದು, ಹೆಣ್ಣು ಮಕ್ಕಳ ಜಾತಕದಲ್ಲಾದರೆ ಶುಕ್ರಗ್ರಹರಿಗೆ ಕುಜಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಹಣಕಾಸಿನ ಒಂದು ಸಮಸ್ಯೆಗಳು ಉದ್ಭವ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ನಾಡಿ ಜ್ಯೋತಿಷ್ಯದ ಪ್ರಕಾರ. ಅದೇ ವಿಧವಾಗಿ ಲಗ್ನ ಮತ್ತು ರಾಶಿಯಿಂದ ಆಗಿರ್ಬೋದು, ಶನಿಗ್ರಹರ ಒಂದು ದೃಷ್ಟಿ, ಕುಜಗ್ರಹರ ಒಂದು ದೃಷ್ಟಿ ಇದ್ದಂತಾಗ ಅವರಿಗೆ ಬಡತನ ಪ್ರಾಪ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಎಲ್ಲವೂ ಕೂಡ ಇದ್ರೂ ಏನೋ ಒಂದು ರೀತಿ ಅವರಿಗೆ ಶಾರ್ಟೇಜ್ ಅನ್ನಿಸುವಂತಹ ಒಂದು ಭಾವನೆ ಅವರನ್ನು ಅತೀವವಾಗಿ ಕಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಅಂಥವರು ವಿಶೇಷವಾಗಿ ಕನಕದಾರ ಸ್ತೋತ್ರವನ್ನು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ, ಇನ್ನು ಸಾಧ್ಯ ಆದರೆ ಪ್ರತಿದಿನವೂ ಅವರು ಪಾರಾಯಣ ಮಾಡೋದ್ರಿಂದ ಅವರ ಒಂದು ಅಗತ್ಯಕ್ಕೆ ತಕ್ಕಂತಹ ರೀತಿಯಲ್ಲಿ ಅವರಿಗೆ ಮಹಾಲಕ್ಷ್ಮಿಯ ಒಂದು ಕೃಪಕಟಾಕ್ಷ ಆಗ್ತಕ್ಕಂಥದ್ದು, ಅವರ ಒಂದು ದಾರಿದ್ರ್ಯಗಳೆಲ್ಲವೂ ಕೂಡ ತೊಲಗಿ ಹಣಕಾಸಿನ ಒಂದು ವಿಚಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಅವರಿಗೆ ಸಿರಿವಂತಿಕೆ ಪ್ರಾಪ್ತಿಯಾಗುವಂಥದ್ದು, ಮಹಾಲಕ್ಷ್ಮಿಯ ಒಂದು ಕೃಪಾಕಟಾಕ್ಷ ಪ್ರಾಪ್ತಿಯಾಗುವಂಥದ್ದು, ಅಷ್ಟೈಶ್ವರ್ಯಗಳು ಅವರಿಗೆ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಕನಕದಾರ ಸ್ತೋತ್ರದ ಒಂದು ಮಹತ್ವ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.